ಎಸ್ನ ಪಾವಗಡ ಆಸ್ಪತ್ರೆಯಲ್ಲಿ ಕಳೆದ 3-4 ದಿನಗಳ ಹಿಂದೆ ಒಟ್ಟು 3 ಗರ್ಭಿಣಿಯರು ಒಂದು ರೀತಿಯಲ್ಲಿ ಹಿಂದೆ ಸಾವನ್ನಪ್ಪಿರ್ತಾರೆ. ಈಗ ಮತ್ತೊಂದು ಅದೇ ತರಹದ ಒಂದು ಪ್ರಕರಣ ಮರುಕಳಿಸುವ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಮತ್ತೊಮ್ಮೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಾವಗಡದಲ್ಲಿ. ಎಸ್, ಹಾಗಾದ್ರೆ ಮತ್ತೋರ್ವ 58 ವರ್ಷದ ಯಾವುದೋ ಒಂದು ಇಂಜೆಕ್ಷನ್ ಬದಲಾಗಿರೋದ್ರಿಂದ ಮತ್ತೊಮ್ಮೆ ಇನ್ನೊಂದು ಸಾವನ್ನ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂಥದ್ದು. ಎಸ್, ಹಾಗಾದ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿರುವಂಥದ್ದು ತಾಲೂಕಿನ ಒಂದು ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಈಗ ಮತ್ತೋರ್ವ ವ್ಯಕ್ತಿನ ಸಾವನ್ನಪ್ಪಿದ್ದಾರೆ ನೋಡಿ. ಕೊತ್ತೂರು ಗ್ರಾಮದ 58 ವರ್ಷದ ಕೋಟೆ ಚಿತ್ತಯ್ಯ ಮೃತ ವ್ಯಕ್ತಿಯಾಗಿರುವಂಥದ್ದು. ಇಂಜೆಕ್ಷನ್ ವ್ಯತ್ಯಾಸದಿಂದಾಗಿ ಈಗ ಕೋಟೆ ಚಿತ್ತಯ್ಯನವರು ಮೃತಪಟ್ಟಿದ್ದಾರೆ. ಪಾವಗಡ ತಾಲೂಕಿನ ಕೊತ್ತೂರು ಗ್ರಾಮದ ನಿವಾಸಿ ಕೋಟೆ ಚಿತ್ತಯ್ಯ ಈಗ ಸಾವಿಗೆ ಶರಣಾಗಿರುವಂತಹ ವ್ಯಕ್ತಿ. ಎಸಿನ ನಕಲಿ ವೈದ್ಯರಿಂದ ಅದೆಷ್ಟು ಜನರ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ ಪಾವಗಡದಲ್ಲಿ. ಜನಪ್ರತಿನಿಧಿಗಳಾಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಮೂಲ ಕಾರಣ ಏನು ಅನ್ನೋದೇ ಯಾರಿಗೂ ಸಹ ಗೊತ್ತಾಗ್ತಿಲ್ಲ. ಈಗ ಒಂದು ರೀತಿಯಲ್ಲಿ ಅಲ್ಲಿನ ವೈದ್ಯಾಧಿಕಾರಿಗಳೆಲ್ಲ ಈ ರೀತಿಯಾಗಿರುವಂಥ ಅಲ್ಲಿನ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಸಹ ಯಾರಿಗೂ ಗೊತ್ತಾಗ್ತಿಲ್ಲ ನೋಡಿ. ಈಗ ತಾನೇ ಕಳೆದ ಬಂದಂತಹ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ನೋಡೋದಾದ್ರೆ ಈಗ ನಕಲಿ ವೈದ್ಯರೇ ಒಂದು ರೀತಿಯಲ್ಲಿ ಪಾವಗಡದಲ್ಲಿ ಹೆಚ್ಚಾಗ್ಬಿಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಮೂಡ್ತಾ ಇದೆ ನೋಡಿ. ಪಾವಗಡದಲ್ಲಿ ತಾಲೂಕಿನಾದ್ಯಂತ ಹೆಚ್ಚಾಗ್ತಾ ಇದ್ದಾರೆ ನಕಲಿ ವೈದ್ಯರು. ಎಸ್, ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಮುಲಾಜಿಲ್ಲದೆ ಇಂಥವ್ರನ್ನ ಒಂದು ರೀತಿಯಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಊರಿನಿಂದ ಹೊರಗಟ್ಬೇಕ್ರಿ. ಇವ್ರನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಇಟ್ಕೋಬಾರ್ದು. ಯಾಕಂದ್ರೆ ಒಬ್ಬ ಮನುಷ್ಯನ ಜೀವದ ಜೊತೆ ಇವರು ಆಟ ಆಡ್ತಾರೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಗೂಗಲ್ ಆದ್ರೂ ಮಾಡಿ ತಿಳ್ಕೊಡ್ರಿ. ನಕಲಿ ವೈದ್ಯರು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲರಿಗೂ ಎಲ್ಲ ರೀತಿಯ ಅಂತ ತಾಲೂಕು ವೈದ್ಯಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಒಂದು ರೀತಿಲಿ ಏನೆಲ್ಲ ಯಾವ ರೀತಿ ತಲುಪಿಸ್ಬೇಕು ಪ್ರತಿಯೊಂದನ್ನ ತಲುಪಿಸಿ ಎಂಥವ್ರು ಸಹ ಇವಾಗ ಲೈಸೆನ್ಸ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ. MBBS ಜಸ್ಟ್ ಬರೀ ಅಟೆಂಡ್ ಮಾಡಿರ್ತಾರೆ, ಕಂಪ್ಲೀಟ್ ಆಗಿರೋದಿಲ್ಲ. ಅಂಥವ್ರೆಲ್ಲ ಇವಾಗ ಲೈಸೆನ್ಸ್ ಅನ್ನ ಗಿಟ್ಟಿಸ್ಕೊಂಡು ತಮ್ಮದೇ ಆದಂತಹ ರೀತಿಯಲ್ಲಿ ಕ್ಲಿನಿಕ್ ಅನ್ನ ನಡೆಸ್ತಾ ಇರುವಂಥದ್ದು. ಆ ಥರ ಎಷ್ಟೋ ಉದಾಹರಣೆಗಳಿದಾವೆ. ಹುಡುಕ್ತಾ ಹೋದ್ರೆ ಸಾವಿರಾರು ಸಿಗ್ತದೆ ಆ ಥರ. ಆದರೆ ನಾವು ಹೇಳೋದಿಷ್ಟೇ, ಎಸ್, ನೀವು ನಕಲಿ ವೈದ್ಯರು ಇದ್ದೀರಿ, ಏನಂಗೋ ಸೂಕ್ಷ್ಮವಾಗಿ ಯಾರಿಗೂ ತಿಳಿಯದಂತೆ ನೀವು ನಾನು ಸಂಪೂರ್ಣ ವೈದ್ಯ ಅಂತ ನೀವು ಬಿಂಬಿಸ್ಕೊಳ್ತಿದ್ದೀರಿ. ಓಕೆ, ಆದರೆ ಜನರ ಜೀವದ ಜೊತೆ ಯಾಕ್ರಿ ಆಟ ಆಡ್ತೀರಾ? ಒಂದು ಸ್ವಲ್ಪ ಕೂತು ಒಂದು 5 ನಿಮಿಷ ನೀವು ಗೂಗಲ್ ಮಾಡ್ಕೊಂಡ್ರೆ ಸಾಕು, ಇಂತಹ ಕಾಯಿಲೆಗೆ ಯಾವ ರೀತಿ ಅಂತ ಒಂದು ಇಂಜೆಕ್ಷನ್ ಕೊಡ್ಬೋದು ಅನ್ನುವಂತಹ ಮಾಹಿತಿನಾದ್ರೂ ತಿಳ್ಕೊಬೇಕಲ್ವಾ? ನಾನು ಹೇಳಿದ್ದೆ ಪಾಠ, ನಾನು ಕೊಟ್ಟದ್ದೇ ಇಂಜೆಕ್ಷನ್, ನಾನು ಕೊಟ್ಟದ್ದೇ ಮಾತ್ರೆ ಅಂತ ಹೇಳಿಬಿಟ್ಟು ಏನು ಯಾವ ಒಂದು ಕಾಯಿಲೆಗಳನ್ನ ಹೊತ್ತು ಅಲ್ಲಿ ನಾಗರಿಕರು ತಮ್ಮ ವೈದ್ಯರೇ ನಮ್ಮ ದೇವರಿಗೆ ಸಮಾನ ಅಂತ ಹೇಳಿ ಬರ್ತಾರೆ. ಆದ್ರೆ ಕಂಡು ಕಾಣದಂತೆ ಒಂದು ರೀತಿಯಲ್ಲಿ ಕಣ್ಮುಚ್ಚಿ ಕುಳಿತುಬಿಟ್ಟಿರುವಂಥದ್ದು ಎಲ್ಲ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಕಾಗ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ. ಹೈಟೆಕ್ ಆಸ್ಪತ್ರೆಗಳನ್ನ ಮಾಡಿಕೊಂಡು ರಾಜ್ಯಾರೋಷವಾಗಿ ಇವಾಗ ದಂಧೆ ನಡೆಸ್ತಾ ಇದ್ದಾರೆ. ಹೈಟೆಕ್ ಆಸ್ಪತ್ರೆಗಳನ್ನ ಮಾಡ್ಕೊಂಡು ರಾಜ್ಯಾರೋಷವಾಗಿ ದಂಧೆ ನಡೆಸ್ತಾ ಇರುವಂತಹ ಒಂದು ಆರೋಪಗಳು ದಿನನಿತ್ಯ ಕೇಳಿ ಬರ್ತಾ ಇರುತ್ತೆ. ಯಾರಿಗೂ ಬೇಕಾಗಿಲ್ಲ. ಯಾಕೆ ಹೇಳಿ? ಅಲ್ಲಿಗೆ ಎಷ್ಟು ಹೋಗ್ಬೇಕೋ ಅಷ್ಟು ಹೋಗಿರ್ತದೆ. ಮುಂದೆ ಬಂದ್ರೆ ಮತ್ತಿನ್ನೆಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಬಾಯಿ ಮುಚ್ಚಿಸ್ಬಿಡ್ತಾರೆ. ಯಾರೇನು ಮಾಡ್ಲಿಕ್ಕಾಗಲ್ಲ. ಜಿಲ್ಲಾ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಈಗ ನಿತ್ಯಗೆ ಜಾರಿದ್ದಾರೆಯೇ ಅನ್ನುವಂತಹ ಪ್ರಶ್ನೆ ಅಲ್ಲಿನ ಸಾರ್ವಜನಿಕರಿಂದ ಬರ್ತಾ ಇರುವಂಥದ್ದು. ತುಮಕೂರು ಜಿಲ್ಲೆ ವೈದ್ಯಾಧಿಕಾರಿ ಮಂಜುನಾಥ್ ಅವರೇ, ಎಲ್ಲಿದ್ದೀರಿ? ನಿದ್ದೆ ಮಾಡ್ತಾ ಇದ್ದೀರಾ? ನಿದ್ದೆ ಮಂಪ್ರಿನಲ್ಲಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಅಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ ಸ್ವಾಮಿ. ಪಾವಗಡದಲ್ಲಿ ನಕಲಿ ವೈದ್ಯರ ಒಂದು ದಂಡೆ ಹೆಚ್ಚಾಗ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಿ? ಅದರಲ್ಲೂ ಈಗಿನ ಒಂದು ಬಿಸಿಲಿನ ತಾಪ, ಈ ಒಂದು ಬೇಸಿಗೆಗಾಲದಲ್ಲಿ ನಿಜವಾಗ್ಲೂ ಯಾರು ಏನು ಮಾಡಿದ್ರು ಅಲ್ಲಿನ ಕಾಯಿಲೆಗಳನ್ನ ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ
ಅಲ್ಲಿನ ನಕಲಿ ವೈದ್ಯರ ಸಂಖ್ಯೆ ಈ ಸಂದರ್ಭದಲ್ಲಿ ಜಾಸ್ತಿ ಆಟೋಮೆಟಿಕ್ ಆಗಿ ಹೆಚ್ಚಾಗ್ತಾರೆ. ಅವ್ರನ್ನೆಲ್ಲ ಒಂದ್ ರೀತಿಯಲ್ಲಿ ಕಡಿವಾಣಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಒಂದು ತಾಲೂಕು, ಒಂದು ಪಂಚಾಯತ್ ಎಷ್ಟು ಆಸ್ಪತ್ರೆ ಇರುತ್ತೆ, ಅಲ್ಲಿ ನಮ್ಮ ಕ್ಲಿನಿಕ್ ಅಂತ ಬರ್ತದೆ, ಎಷ್ಟು ಆಸ್ಪತ್ರೆಗಳಿರ್ತದೆ, PHC ಇರುತ್ತೆ, ಪ್ರತಿಯೊಂದನ್ನು ಸಹ ಕ್ಲೀನ್ ಆಗಿ ಗಮನಿಸಬಹುದು. ನಿಮ್ಮ ಹತ್ರ ಸಂಪೂರ್ಣ ಲಿಸ್ಟ್ ಇರುತ್ತೆ. ತಿಂಗಳಿಗೆ ಒಂದು ಸತಿ ನೀವೆಲ್ಲರನ್ನು ಒಂದ್ ಕಡೆ ರೌಂಡ್ ಹಾಕೊಂಡ್ ಬಂದ್ರೆ ಸಾಕು. ಪ್ರತಿಯೊಂದು ನಿಮ್ಮ ಹತ್ರ ದಾಖಲೆಗಳೇ ಅಲ್ಲೇ ಬಂದು ಪ್ರತಿಯೊಂದು ರೆಕಾರ್ಡ್ ಇರುತ್ತೆ. ಯಾಕೆ ಈ ರೀತಿಯಾದಂತಹ ಒಂದು ನಡೆಗೆ ಈಡು ಮಾಡ್ಕೊಡ್ತೀರಾ? ಸಾರ್ವಜನಿಕರ ಜೀವ ಒಮ್ಮೆ ಹೋಯ್ತು ಅಂದ್ರೆ ಅದಕ್ಕೆ ಹೊಣೆ ಯಾರು ಸ್ವಾಮಿ? ನೀವು ಅವ್ರಿಗೆ ಏನಾದ್ರು ಈಗ ಅವರ ಸಂಬಂಧಿಕರನ್ನ ನೀವು ನೋಡ್ಕೊಳ್ತೀರಾ? ಆ ತಾಲೂಕಿನ ಶಾಸಕರು ಏನ್ ಮಾಡ್ತಾ ಇದ್ದಾರೋ ನಿಜವಾಗ್ಲೂ ಗೊತ್ತಿಲ್ಲ, ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲಿ ಇಂಜೆಕ್ಷನ್ ತಗೊಂಡಿದ್ದು? ಇಲ್ಲ ಸರ್, ಪಾವಡಕ್ಕೆ ಹೋಗಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ. ಅಲ್ಲೆಲ್ಲ ECG ಎಲ್ಲ ಮಾಡಿದ್ದಾರೆ, ನಾರ್ಮಲ್ ಬಂದಿದೆ. ಮತ್ತೆ ತಿರ್ಗಾ ಕರ್ಕೊ ಬಂದು ನಮ್ಗೆ ಆಗಲ್ಲ ಅಂತಂದ್ರು. ಕಿಲ್ಲರ್ಹಳ್ಳಿಗೆ ಹೋದ್ವಿ, ಮಾಮೂಲಿ ಇಂಜೆಕ್ಷನ್ ಮಾಡಿ ಪಂಚೆ ಕಟ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ರು. ನಾನು ಅವ್ರಿಗೆ ದುಡ್ಡು ಕೊಟ್ಟು ಬರೋದು ಇಷ್ಟರಲ್ಲಿ ಅಪ್ಪ ಬೆಳಗ್ಗೆ ಪಾವಡಕ್ಕೆ ಹೋಗಿದ್ವಿ. ಪಾವಡದಲ್ಲಿ ಹಾಕಿದ್ದು ಕಿಲ್ಲರ್ಹಳ್ಳಿ ಇಂಜೆಕ್ಷನ್ ಹಾಕಿ. ಕಿಲ್ಲರ್ಹಳ್ಳಿನ ಅವ್ರ ಕ್ಲಿನಿಕ್ ಹೆಸರು ಮಾರುತಿ ಕ್ಲಿನಿಕ್. ಮಾರುತಿ ಕ್ಲಿನಿಕ್ ಕಿಲ್ಲರ್ಹಳ್ಳಿ. ಬೆಳಗ್ಗೆ ಮಾಡಿದ್ರು ಅಲ್ಲಿ ಇಂಜೆಕ್ಷನ್ ಮಾಡಿ. ಬೆಳಿಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಮಾಡಿದ್ರು, ECG ಮಾಡಿದ್ರು, ಎಲ್ಲ ನಾರ್ಮಲ್ ಇತ್ತು. ಇದನ್ನ ಮಾಡಿ ತಿರುಗಿ ಇವ್ರಿಗೆ ಬಂದ್ವಿ, BP ಜಾಸ್ತಿ ಇತ್ತು ಅಂದ್ರು. ವೆಂಕಟರಮಯ್ಯ ಅವರು ಇದನ್ನ ಮಾಡಿ ಎಲ್ಲಿ ಇಂಜೆಕ್ಷನ್ ತಗೊಂಡಿದ್ದು? ಇಲ್ಲ ಸರ್, ಪಾವಡಕ್ಕೆ ಹೋಗಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ. ಅಲ್ಲೆಲ್ಲ ECG ಎಲ್ಲ ಮಾಡಿದ್ದಾರೆ, ನಾರ್ಮಲ್ ಬಂದಿದೆ. ಮತ್ತೆ ತಿರ್ಗಾ ಕರ್ಕೊ ಬಂದು ನಮ್ಗೆ ಆಗಲ್ಲ ಅಂತಂದ್ರು. ಕಿಲ್ಲರ್ಹಳ್ಳಿಗೆ ಹೋದ್ವಿ, ಮಾಮೂಲಿ ಇಂಜೆಕ್ಷನ್ ಮಾಡಿ ಪಂಚೆ ಕಟ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ರು. ನಾನು ಅವ್ರಿಗೆ ದುಡ್ಡು ಕೊಟ್ಟು ಬರೋದು ಇಷ್ಟರಲ್ಲಿ ಅಪ್ಪ ಬೆಳಗ್ಗೆ ಪಾವಡಕ್ಕೆ ಹೋಗಿದ್ವಿ. ಇನ್ನ ಒಂದು ರೀತಿಯಲ್ಲಿ ಹೈಟೆಕ್ ಆಸ್ಪತ್ರೆಗಳನ್ನೇ ಮಾಡ್ಕೊಂಡು ಈಗಿನ ಕಾಲದಲ್ಲಿ ರಾಜಾರೋಷವಾಗಿ ದಂಧೆ ಮಾಡ್ತಿರುವಂಥ ಆರೋಪಗಳನ್ನ ದಿನನಿತ್ಯ ನಾವು ಒಂದಲ್ಲ ಒಂದು ತಾಲೂಕಿನಲ್ಲಿ ಕೇಳ್ತಾನೆ ಇರ್ತೀವಿ. ಇಷ್ಟೇ ಅಲ್ಲ, ಮಧುಗಿರಿ, ಪಾವಗಡ, ಶಿರಾ ಇತ್ತ ಕಡೆ ಒಂದು ಹಳ್ಳಿ ಕಡೆ ಹೋಗ್ಬಿಟ್ರೆ ನಿಜವಾಗ್ಲೂ ಬೆಚ್ಚೋಗ್ಬೇಕು. ಪ್ರತಿಯೊಬ್ರು ಅಲ್ಲಿನ ನಾಗರಿಕರೇ ಬೆಚ್ಚಿ ಬೀಳಬೇಕು ಅಂತಹ ಪರಿಸ್ಥಿತಿ ಎದುರಾಗ್ಬಿಡ್ತದೆ. ಇನ್ನ ಪಾವಗಡದ ಪ್ರತಿನಿಧಿ ಇಮ್ರಾನ್ ನೇರವಾಗಿ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಇಮ್ರಾನ್ ಅವರೇ, ಹೇಳಿ ಹಾಗಾದ್ರೆ ಏನಿದು, ಯಾಕೆ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯಗಳು ಎದುರಾಗ್ತಾ ಇದೆ? ಅಲ್ಲಿನ ನಕಲಿ ವೈದ್ಯರನ್ನ ಯಾರು ಸಹ ತರಾಟೆಗೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇಲ್ವಾ? ಅಲ್ಲಿನ ಶಾಸಕರು ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದಾರೆ ಅಂತ? ಈಗಾಗಲೇ ಇದು ಬಹಳ ವರ್ಷಗಳಿಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಈಗ ನಕಲಿ ವೈದ್ಯಗಳು ಬೀಡು ಬಿಟ್ಟಿದ್ದಾರೆ. ಈ ಹಿಂದೆ ಹಲವು ಬಾರಿ ಮಾಧ್ಯಮಗಳಲ್ಲೂ ಸುದ್ದಿ ಬಂದ್ರು ಸಹ ಕ್ರಮ ಕೈಗೊಳ್ಳದಿರೋದು ಶೋಚನೀಯ ಸಂಗತಿ. ಈಗ ಇದಕ್ಕೆ ಸಂಬಂಧಪಟ್ಟ IMA ಅನ್ನೋದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆಯೂ ಸಹ ವೈದ್ಯರದೊಂದು ಇರುತ್ತೆ, ಪರ್ಮನೆಂಟ್ ವೈದ್ಯರು. ಅವರು ಸಹ ಈ ಹಿಂದೆ ಹಲವು ಬಾರಿ ಅರ್ಜಿಗಳು ಕೊಟ್ಟು ಇದ್ರ ಬಗ್ಗೆ ಇಂತ ಒಂದು ನಕಲಿ ವೈದ್ಯರ ಬಗ್ಗೆ ಕಂಪ್ಲೇಂಟ್ ಮಾಡಿ FIR ಗಳು ಆಗಿರೋಂತ ಘಟನೆಗಳು ಸಹ ಇದೆ. ಆದ್ರೂ ಸಹ ಅವರಿಗೆ ಯಾವುದೇ ರೀತಿಯ ಭಯಭೀತಿ ಇಲ್ಲದೆ ಈಗ ರಾಜಾರೋಷವಾಗಿ ಗ್ರಾಮೀಣ ಭಾಗದಲ್ಲಿ, ಹಳ್ಳಿಗಳಲ್ಲಿ ಒಂದು ಹೈಟೆಕ್ ಮಾದರಿಯಲ್ಲಿ ಒಂದು ವೈದ್ಯಕೀಯ ಒಂದು ವ್ಯವಸ್ಥೆ ಮಾಡಿಕೊಂಡು ಆಸ್ಪತ್ರೆ ರೂಪದಲ್ಲಿ ಮಾಡ್ಕೊಂಡು ಈ ರೀತಿ ಅಮಾಯಕ ಜನಗಳನ್ನ ಈ ರೀತಿ ಚಲ್ಲಾಟವಾಡ್ತಿರೋದು ಬಹಳ ದೊಡ್ಡ ಒಂದು ಘಟನೆ. ಈಗ ಇವರು ಕೊಪ್ಪಯ್ಯ ಅವರು ಸಾವನ್ನಪ್ಪಿದಾದ್ರು ಹೇಗೆ, ಯಾವ ಕಾರಣಕ್ಕೆ ಅವರು ಸಾವನ್ನಪ್ಪಿದ್ರು? ಈ ಚಿತ್ತಯ್ಯ ಅವರ ಬಗ್ಗೆ ಕುಟುಂಬದವರು ಗಮನಕ್ಕೆ ಹೋದಾಗ ಕೇಳಿದಾಗ ನಮ್ಮ ತಂದೆಯವರ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ವಿ, ECG ಅವೆಲ್ಲ ಮಾಡ್ಸಿದ್ವಿ, ಯಾವುದೇ ತರದ ಸಮಸ್ಯೆ ಇರ್ಲಿಲ್ಲ. ತದನಂತರ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ, ಅಲ್ಲೂ ಸಹ ಏನು ಸಮಸ್ಯೆ ಇರ್ಲಿಲ್ಲ. ತದನಂತರ ರಾತ್ರಿ ಸ್ವಲ್ಪ ಎದೆನೋವು ಇದು ಅಂತ ತಿಳಿದು ಬಗ್ಗೆ ಒಂದು ಕಿಲ್ಲಾರದಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಒಂದು ನಕಲಿ ವೈದ್ಯರ ಬಳಿ ಹೋದಾಗ ಅವರು ಒಂದು ಇಂಜೆಕ್ಷನ್ ಕೊಟ್ಟ ಸ್ವಲ್ಪ ಅಲ್ಲೇ ಒಂದು ಕುಸಿದು ಬಿದ್ದಂತಹ ಹಿನ್ನೆಲೆಯಲ್ಲಿ ಈ ಒಂದು ಮೃತಪಟ್ಟಿದ್ದಾರೆ ಎಂಬುದಾಗಿ ಅವ್ರ ಮಗನೇ ಸಹ ಒಂದು ಆರೋಪ ಮಾಡಿದ್ದಾರೆ. ಇನ್ನ ಈ ವಿಚಾರವಾಗಿ ನೀವು ಅಲ್ಲಿನ ಸ್ಥಳೀಯ ಶಾಸಕರಿಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿಯನ್ನ ಮುಟ್ಟಿಸಿದ್ರಾ? ಇದು ಶಾಸಕರ ಗಮನಕ್ಕೆ ಏನೋ ತರ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅವರು ಸಹ ಇರ್ಲಿಲ್ಲ. ನಿನ್ನೆ ತಾನು ಇದಾಗಿ ಘಟನೆ ತಗೊಂಡಿದೀವಿ. ಬಟ್ ಇದು ಅವರು ಸಹ ಇದು ಮಾಧ್ಯಮಗಳಲ್ಲಿ ಬಂದಿರೋದು ಶಾಸಕರು ನೋಡ್ಬೇಕು. ಯಾಕಂದ್ರೆ ಶಾಸಕರಿಗೆ ಓಟ್ ಹಾಕಿದಂತಹ ಈ ಜನಗಳು ಇಂಥ ರೀತಿ ಮೃತಪಡ್ತಿರೋದು ಅವ್ರ ಗಮನಕ್ಕೆ ತಗೊಳ್ಬೇಕು. ಯಾಕಂದ್ರೆ ಅವ್ರೊಂದು ಒಳ್ಳೆ ಒಂದು
ಒಂದು ವ್ಯವಸ್ಥೆ ಮಾಡಬೇಕು ಎಂಬ ಆಸೆಯಿಂದ ಯುವಕರನ್ನ ಗೆಲ್ಸಿದ್ದಾರೆ ಶಾಸಕರನ್ನೇ. ಇದನ್ನು ಗ್ರಾಮೀಣ ಭಾಗದಲ್ಲಿ ಹೋಗಿ ಅವರು ಇಂತಹ ಸಮಸ್ಯೆಗಳಿರೋನ್ನ ಆಲಿಸಿ ಒಂದು ಉತ್ತಮ ಒಂದು ಇದನ್ನ ನೀಡಬೇಕು ಎಂಬುದು ಅವ್ರಿಗೂ ಇದೆ. ಇಂಥವು ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಇಮ್ರಾನ್ ಅವರು ಹೇಳ್ದ ಹಾಗೆ ಒಂದು ರೀತಿಯಲ್ಲಿ ನೋಡಿ, ಕಿಲಾರದಹಳ್ಳಿ ಅಂತ ಒಂದು ಭಾಗದಲ್ಲಿ ಅಲ್ಲಿ ನಕಲಿ ವೈದ್ಯರ ಹಾವಳಿಯಿಂದಾಗಿ ನೋಡಿ ಒಬ್ಬರು ಸಾವನ್ನಪ್ಪಿರುವಂಥದ್ದು. ಯಾವ ರೀತಿಯಾಗಿ ಅಲ್ಲಿನ ಒಂದು ವೈದ್ಯಾಧಿಕಾರಿಗಳು, ಅಲ್ಲಿನ TH ಅವರು ನಿಜವಾಗ್ಲೂ ಸೂಕ್ಷ್ಮವಾಗಿ ಅಲ್ಲಿನ ಸ್ಥಳಕ್ಕೆ ಈಗಲೇ ಭೇಟಿ ಕೊಟ್ಟು ಯಾಕೆ, ಯಾವ ರೀತಿ ಆಗಾಯಿತು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿದೆ, ಪ್ರತಿಯೊಂದನ್ನು ಕೂಲಂಕುಷವಾಗಿ ಅಲ್ಲಿನ ಒಂದು ವೈದ್ಯಾಧಿಕಾರಿನ ತರಾಟೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಆ ಒಂದು ವೈದ್ಯರನ್ನ, ಅವರ ಮೇಲೆ ಸೂಕ್ತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಮಾರುತಿ ಕ್ಲಿನಿಕ್ ತಿಳ್ಕೊಳ್ಳಿ ಸರ್, ಮಾರುತಿ ಕ್ಲಿನಿಕ್ ಕಿಲಾರನಹಳ್ಳಿ. ಬೆಳಗ್ಗೆ ಮಾಡಿದ್ರು ಅಲ್ಲಿ ಇಂಜೆಕ್ಷನ್ ಮಾಡಿ. ಸರ್ ಬೆಳಿಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಮಾಡಿದ್ರು, ECG ಮಾಡಿದ್ರು, ಎಲ್ಲ ನಾರ್ಮಲ್ ಇತ್ತು. ಇದನ್ನ ಮಾಡಿ ತಿರ್ಗಿ ಇವ್ರಿಗೆ ಬಂದ್ವಿ, BP ಜಾಸ್ತಿ ಇತ್ತು ಅಂದ್ರು ವೆಂಕಟರಮಯ್ಯ ಅವರು.